ಅಮ್ಕು ಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್. ಎಲ್ಲೂ ಹೇಳಿಲ್ಲ, ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೀವು ಪೆಟ್ರೋಲ್ ಕುಡಿದು ಮೂವಿ ಪ್ರಮೋಷನ್. ನಾನ್ ಚೆನ್ನಾಗಿಲ್ದಿರ ಮೂವಿನ ತಗೊಂಬಂದ್ ಚೆನ್ನಾಗಿದೆ ಅಂದ್ರೆ ಜನ ತಗೊಂತಾರ? ಇಲ್ಲ, ನೋ ವೇ. ಏನ್ ಆಸೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು. ನೀವ್ ಏನ್ ಕಲ್ತಿರೋದು ಈಗ? ಅಂದ್ರೆ ಡಿಪ್ರೆಷನ್ ಕಲ್ತಿರೋದು ನಿಮ್ಮ ಬ್ಯಾಕ್ ಗ್ರೌಂಡ್ ಎಜುಕೇಶನ್ ಏನು ಅಂತ? ಎಜುಕೇಶನ್ ಏನಂತೀರಾ? ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ, SLC ಕಾಪಿ, ಫಸ್ಟ್ PU ಸೇಮ್ ಹಂಗೆ ಕಾಪಿ ಮಾಡ್ಕೊಂಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಸೊ ಇವಾಗ ನನ್ಗೆ ಏನ್ ಆಸೆ ಅಂದ್ರೆ, ಸೊ ಕರ್ನಾಟಕದಲ್ಲಿ ಇವಾಗ ಕಾಮಿಡಿಯನ್ ಯಾರು ಇಲ್ಲ. ಸೊ ಆಲ್ಮೋಸ್ಟ್ ನನ್ಗೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಮಂದಿರದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಏನ್ ಅಮ್ಕು ಡುಮ್ಕು ಅಂದ್ರೆ ಏನು? ಅಯ್ಯೋ, ಅಮ್ಕು ಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್. ಎಲ್ಲೂ ಹೇಳಿಲ್ಲ, ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಅಮ್ಕು ಡುಮ್ಕು ಕಾಮಿಡಿಯನ್ ಅಂತ ಒಂದ್ ಹೆಸರು ಬರ್ಬೇಕು ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಕ್ಕೆ ಬಂದ್ಬಿಡುತ್ತೆ ಕಾಮಿಡಿಯನ್ ಅಂತ. ಸಿನಿಮಾ ಆ ಒಂದು ಅದು ಸಮುದ್ರದಲ್ಲಿ ಆತರ ಒಂದ್ ಹೆಸರು ಮಾಡ್ಬೇಕಂತ ತುಂಬಾ ಕಷ್ಟ ಬೀಳ್ತಾ ಇದೀನಿ. ಹೆಸರು ಮುಖಾಂತರ ನಾನ್ದೇ ಅಂತ ಒಂದ್ ರಿಯಾಲಿಟಿ ಶೋ ಅಲ್ಲಿ ಸೊ ಎಂಟರ್ಟೈನ್ಮೆಂಟ್ ಡೈಲಿ ಕೊಡ್ತಾ ಇರ್ಬೇಕು ಜನಕ್ಕೆ ಅಂತ. ಅದಕ್ಕೋಸ್ಕರ ಇವಾಗ ಫುಲ್ ಕಷ್ಟ ಬೀಳ್ತಾ ಇದ್ದೀನಿ. ಡೇ ಬೈ ಡೇ ಕಲಿತಾ ಇದೀನಿ ಒಂದೊಂದಾಗಿ. ಸೊ ಲೈಫ್ ಅಲ್ಲಿ ಸಕ್ಸಸ್ ಬರುತ್ತೆ, ಸೋಲು ಬರುತ್ತೆ. ಇವಾಗ ಸೋಲ್ನ ನೋಡ್ತಾ ಇದೀರಿ, ಒಂದ್ ದಿವಸ ಸಕ್ಸಸ್ ನ ನೋಡ್ತೀರಿ. ಹೆಂಗಂದ್ರೆ ಮಾತಾಡದವ್ರಿಗೆಲ್ಲ ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ, ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು ಇಂಥವ್ನ್ ಇದ್ನ ಅಂತ, ಇಂಥವ್ನ್ ಹಿಂಗಾಗೋದ್ನ ಅಂತ. ಆ ಲೆವೆಲ್ ವರ್ಗು ಬೆಳಿತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೂಪರ್, ಥ್ಯಾಂಕ್ ಯು ಮ್ಯಾಮ್. ಈ ಲೆವೆಲ್ ಬೆಳಿತೀನಿ. ಇದಕ್ಕೆ ಕಾರಣ ನನ್ನ ಜನ, ನನ್ನ ಕನ್ನಡಿಗರು. ಸೊ ಇಲ್ಲಿದ್ದಾರೆ ಕನ್ನಡಿಗ. ಸೊ ನನ್ನ ಕನ್ನಡಿಗರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಬಿಡೋದು ಇಲ್ಲ. ಇವರಿಂದ ನಾನು ಇನ್ನೂ ಎತ್ತರ ಮಟ್ಟಕ್ಕೆ ಹೋಯ್ತೀನಿ. ಈಗ ನೀವೀಗ ಮಾತಾಡ್ತಾ ಹೇಳಿದ್ರಲ್ವಾ, ನಾನು ಒಂದ್ ದೊಡ್ಡ ಕಾಮಿಡಿ ಸ್ಟಾರ್ ಆಗ್ಬೇಕು ಅಂತ. ನಿಮ್ ಪ್ರಕಾರ ಅಂದ್ರೆ ರೀಲ್ಸ್ ಮಾಡ್ಕೊಂಡು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ರೆ ದೊಡ್ಡ ಕಾಮಿಡಿ ಸ್ಟಾರ್ ಆಗ್ಬೋದು ಅಂತ ಅನ್ಸುತ್ತಾ? ಬರೀ ಇಂತದೆಯಾ ಸೋಷಿಯಲ್ ಮೀಡಿಯಾ ಮ್ಯಾಮ್. ಸೋಷಿಯಲ್ ಮೀಡಿಯಾ ಬಂದು ಯಾರನ್ನ ಬೇಕಂದ್ರೆ ಹೆಂಗ್ ಬೇಕಂದ್ರೆ ಮಾಡ್ಬಿಡುತ್ತೆ. ಇದು ಫಿಲಂ ಇಂಡಸ್ಟ್ರಿಗೆ ಹೋಗಕ್ಕೆ ತುಂಬಾ ಕಷ್ಟ ಬೀಳ್ಬೇಕು. ಸೊ ಎಲ್ಲಾರನು ತಗೊಳೋದಲ್ಲ. ಆಗಿನ ಕಾಲ ಇತ್ತು ಏನಂದ್ರೆ ಎಲ್ಲಾರು ಮಾಡ್ಬೋದು. ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ಲಾ ಬಂದಿ ನಾವು ಏರಿಯಾ ಲೆವೆಲ್ ಅಲ್ಲಿ ಇದ್ದೀರಿ. ಇವಾಗ ಇದು ಕಂಟ್ರಿ ಲೆವೆಲ್ ಅಲ್ಲಿ ಐತೆ ಫಿಲಂ ಇಂಡಸ್ಟ್ರಿ ಅನ್ನೋದು. ಯಾರನ್ನ ಹೆಂಗ್ ತಗೊಬೇಕು ಹಂಗೆ ತಗೊಳೋದು, ಎಲ್ಲಾರನು ತಗೊಳಲ್ಲ. ರೀಲ್ಸ್ ಗಳನ್ನ ಮಾಡುವುದಕ್ಕೆ ಶುರು ಮಾಡಿದ್ ಯಾವಾಗ ಮಂಜು ಅವರು ಅಂತ? 2 ವರ್ಷದಿಂದ. 2 ವರ್ಷದಿಂದ. ಯಾಕೆ ಮಾಡ್ಬೇಕು ಅನ್ನಿಸ್ತು ರೀಲ್ಸ್ ಗಳನ್ನ ಮಾಡಿ? ಎಲ್ಲಾರು ಅಂದ್ರೆ ನಾನು ನೋಡ್ತಾ ಇರ್ತೀನಿ, ಆಲ್ಮೋಸ್ಟ್ ರೀಲ್ಸ್ ನ ನೋಡ್ತಾ ಇರ್ತೀನಿ. ಎಲ್ಲಾರು ಯಾವ ತರನ ಮಾಡ್ತಾರೆ, ನಾನೇ ಯಾವ ತರನ ಒಂದ್ ಮಾಡೋಣ, ಡಿಫ್ರೆಂಟ್ ಆಗಿ ಶುರು ಮಾಡಿ. ಇವಾಗ ಎಲ್ಲಾರ ತರ ಮ್ಯಾಮ್. ಇವಾಗ ಹಿಂಗ್ ಫೋನ್ ಇಟ್ಕೊಂಡು ಯಾವ್ದೋ ಒಂದ್ ಸಾಂಗ್ ಹೇಳ್ಕೊಂಡು ಟ್ರೆಂಡ್ ಆಗೋದು, ಅದು ಸಾಂಗ್ ಅಷ್ಟೇ ನಾವು ಇದಾಗಿರ್ತೀರಿ. ಆಮೇಲೆ ಏನೋ ಒಂದು ಕಾಮಿಡಿ ರೀಲ್ ಮಾಡ್ಕೊಂಡು ಆತರ ಅಟ್ರಾಕ್ಷನ್, ಆಮೇಲೆ ಗಂಡ ಹೆಂಡತಿ ಕಪಲ್ ಆತರ ತುಂಬಾ ವಿಡಿಯೋಸ್ ಇದೆ. ನಾನೇನ್ ಅನ್ಕೊಂಡೆ ಅಂದ್ರೆ ನಂದೇ ಒಂದ್ ಡಿಫ್ರೆಂಟ್ ಆಗಿರ್ಲಿ, ಎಲ್ಲಾರಿದ್ದಂಗ ನಾನೇ ಇರ್ಬಾರ್ದ, ನಾನೇ ಡಿಫ್ರೆಂಟ್ ಅನ್ಕೊಂಡ್ಲಿ ಜನ. ಆತರ ಇಟ್ಕೊಂಡು ಟ್ರೈ ಮಾಡಿದೆ. 1 year ಅಲ್ಲಿ ಒಳ್ಳೆ ಸಕ್ಸಸ್ ಸಿಕ್ತು ಲೈಫ್ ಅಲ್ಲಿ. ಅಂದ್ರೆ ಎಲ್ಲೇ ಹೋದ್ರು ಜನ ಕಂಡಿಡಿತಾರೆ, ಚೆನ್ನಾಗ್ ಮಾತಾಡಿಸ್ತಾರೆ. ಮಾತಾಡದೆ ಇಲ್ದಿರೋರು ಕೂಡ ಬಂದ್ ಮಾತಾಡಿಸ್ತಾರೆ, ಅದೊಂದು ಖುಷಿ.
ಇವಾಗ ಯಾವುದೇ ಒಂದ್ ಆಕ್ಟರ್ ಆಗಿರ್ಲಿ ಕೂಡ ಅವ್ರು ನನ್ನ ಕಂಡಿಡ್ದಿ ಮಾತಾಡಿಸ್ತಾರೆ, ಅಮ್ಕುಡುಮ್ಕು ಅಂತಾರೆ. ನನ್ನ ಹೆಸರು ಮಂಜುನಾಥ್ ನನ್ನ ಹೆಸರು. ಅಲ್ಲಿಲ್ಲ ಅಂದ್ರು ಪರವಾಗಿಲ್ಲ, 4 ಜನ ಮುಂದೆ ಅಮ್ಕುಡುಮ್ಕು ಆಯ್ ಅಂತ ಹೇಳ್ರೆ ಖುಷಿ. ನಾನು ಇದನ್ನ ದೊಡ್ಡದಾಗ್ ಮಾಡ್ಬೇಕು, ಸಪೋರ್ಟ್ ಬೇಕು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅಲ್ಲಿವರೆಗೂ ಫೈಟ್ ಮಾಡ್ತಾ ಇರ್ತೀನಿ. ಸನ್ಮಾನ ಮಾಡೋದಕ್ಕೆ ಏನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಎಲ್ಲ ಮ್ಯಾಮ್ ಕಲಿತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಯಾವ್ದು ವಿಡಿಯೋಸ್ ಬಿಡ್ತಾ ಇಲ್ಲ. ಏನ್ ಮಾಡ್ತಾನೆ ಅನ್ನೋದು ಯೋಚನೆ ಮಾಡ್ತಾರೆ ಅಷ್ಟೇ. ನಾನು ಏನ್ ಮಾಡ್ಬೇಕು ನಾ ಮಾಡ್ತಾ ಇದ್ದೀನಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಏನಾದ್ರು ಬಂತ ಯಾಕೆ ಹಾಕಿಲ್ಲ ಅಂತ? ತುಂಬಾ ಜನ ನೋಡ್ಬೋದು ನೀವು, ಯಾವ್ದು ರೀಲ್ಸ್ ನಾನ್ ನಾರ್ಮಲ್ ಆಗಿ ಡೈಲಿ ಹಾಕೋ ತರ ಆಗ್ತಲ್ಲ ಯಾವ್ದು. ಸ್ವಲ್ಪ ಸ್ಲೋ ಆಗಿದ್ದೀನಿ. ಸೊ ಕಂಬ್ಯಾಕ್ ಹೆಂಗ್ ಕೊಡ್ತೀನಿ ಅಂದ್ರೆ, ಕಂಬ್ಯಾಕ್ ಕೊಟ್ಟಿದ ತಕ್ಷಣ ಅಕೌಂಟ್ ನೋಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ 500K ಇರ್ಬೇಕು. ಮ್ಯಾಮ್ ನಂದು ತಾಕತ್ತಿದ್ದು ಬೇರೆ 1 ತಿಂಗಳಲ್ಲಿ 100K ಮಾಡಿದ್ದು ನಾನು. ನನ್ಗೆ ಗೊತ್ತಿಲ್ವಾ ಮ್ಯಾಮ್, ಟೈಮ್ ವೇಸ್ಟ್ ಮಾಡ್ಕೊಂಡಿದೀನಿ ವಿಡಿಯೋಸ್ ಇದ್ರಲ್ಲಿ. ಕಂಬ್ಯಾಕ್ ಕೊಟ್ಟಿದ ತಕ್ಷಣ ಹಿಂಗ್ ಅನ್ಕೊಂಡ್ಬಿಡ್ಬೇಕು, ಹಂಗ್ ಕೊಡ್ತೀನಿ ಕಂಬ್ಯಾಕ್, ಅವಾಗವರೆಗೂ ಸುಮ್ನೆ ಇರ್ತೀನಿ. ಮ್ಯಾಮ್ ಏನ್ ಗೊತ್ತಾ, ಒಂದ್ ವಿಡಿಯೋದಲ್ಲಿ ಮಿಲಿಯನ್ ಮಾಡೋರು ಇದಾರೆ, ಒಂದ್ ವಿಡಿಯೋ ವ್ಯೂಸೇ ಓಡಿಲ್ಲ ಅನ್ನೋರು ಇದಾರೆ. ನನಗ್ ಗೊತ್ತು ನಾನು ಏನ್ ಮಾಡಿದ್ರೆ ನನ್ನ ಜನ ನೋಡ್ತಾರೆ, ಯಾವ ತರ ನಾನ್ ಜನನ ಅಟ್ರಾಕ್ಟ್ ಮಾಡ್ಬೇಕು ಅಂತ. ಒಳ್ಳೆ ರೀತಿಯಲ್ಲೇ ಮಾಡೋದು ನಾನು. ಹೋಗಿ ಕೆಟ್ಟ ರೀತಿಯಲ್ಲಿ ಮಾಡಿದೀನಿ, ಅದಕ್ಕೇನಿತ್ತು ಅದ್ ನನ್ ಕಡೆಯಿಂದ ಕ್ಷಮಾಪಣೆಯನ್ನು ಕೇಳಿದೀನಿ, ಇನ್ಮೇಲಿಂದ ಮಾಡಲ್ಲ ಅಂತ. ಒಳ್ಳೇದ್ ಮಾಡ್ಬೇಕು ಅನ್ನೋದು. ನಾನು ಅಮ್ಕುಡುಮ್ಕ ಹಂಗನ್ನುವಾಗ ಜನ ಏನ್ ಅನ್ಕೊಂತಿದ್ರು, ಹಂಗನ್ನುವಾಗ ಇಷ್ಟ ಪಡ್ತಾ ಇದ್ರು. ಯಾವಾಗ ಒಳ್ಳೆ ಕೆಲ್ಸಕ್ಕೆ ಇಲ್ದೆ ಗರ್ಲ್ಸ್ಗೆ ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಕೈ ಕಾಲು ಇಲ್ದೇವ್ರವ್ರಿಗೆ ವೀಲ್ ಚೇರು ಅದು ಇದು ಇವಾಗ ಮಾಡ್ತೀನಿ. ಆ ಟೈಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನ್ ಎಲ್ಲಾ ಮಾಡ್ಬಿಟ್ಟು ನಾನೇನೋ ಒಂದು ಒಳ್ಳೇದ್ ಮಾಡಕ್ ಹೋಯ್ತೀನಿ, ಇವನೇನಪ್ಪ ಒಳ್ಳೇದ್ ಮಾಡ್ತಾನಂತ ಹಂಗೆ ಇದ್ ಮಾಡಕ್ ನೋಡೋದು. ನೀನ್ ಮಾಡ್ಬಾರ್ದು, ನೀನ್ ಒಳ್ಳೇದು ಅಂತ ಕುಗ್ಸಕ್ಕೆ. ಎಲ್ಲ ತಲೆಗೆ ಹಾಕೊಬೇಕು. ಯಾರ ಹತ್ರ ಕೇಳ್ತಿರಲ್ಲ ಮನ್ಸನ್ನ ಕೇಳ್ಬೇಕು, ತಲೆಯಲ್ಲಿ ಯೋಚನೆ ಮಾಡ್ಬೇಕು, ಬಾಯಲ್ಲಿ ಮಾತಾಡ್ಬೇಕು. ಮಾತಾಡೋದು ಕರೆಕ್ಟ್ ಆಗಿದ್ರೆ ಮಾತಾಡೋಣ. ಮೊನ್ನೆನೂ ಹೇಳ್ರು ಒಂದ್ ಚಾನೆಲ್ಗೆ ಹೋಗಿದ್ದಾಗ, ಅಮ್ಕುಡುಮ್ಕು ನಾವೇನೋ ಕೇಳ್ತಿರವ್ರೆ, ಇರೋದ್ನ ಹೇಳ್ರಿ, ಇನ್ನೇನು ನನ್ ಮೆಂಟಲ್ಲ ಹೇಳ್ರಿ, ಇರೋದ್ನ ಹೇಳ್ತೀನಿ. ಅವ್ರೇನೋ ಕೇಳ್ತಾರೆ, ಇವ್ರೇನೋ ಹಂಗಲ್ಲ, ನಾನು ಇರೋದ್ನ ನಾನು ಹೇಳ್ತೀನಿ ಅಷ್ಟೇ ಮ್ಯಾಮ್. ನಾನು ಈಗ ನೀವಿಷ್ಟು ರೀಲ್ಸ್ ಗಳನ್ನ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ, ಆದ್ರೆ ನಿಮ್ ತಂದೆ ತಾಯಿಗೆ ಯಾರು ಬಂದು ಏನ್ ನಿಮ್ ಮಗ ಈ ತರ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡ್ತಾನಲ್ಲ ಅಂತ ಯಾರು ಬಂದ್ ಬೈದಿಲ್ವಾ, ಹೇಳಿಲ್ವಾ? ಏನಕ್ ಬೈತಾರೆ? ಯಾರೇ ಚಪಾರ್ ನನ್ ಮಕ್ಳು? ಮ್ಯಾಮ್ ಸೂಪರು. ತಂದೆ ತಾಯಿಗೆ ಬೈಯೋ ಅಷ್ಟು ತಂದೆ ತಾಯಿ ಏನಿಲ್ಲ. ಯಾರು ಬಂದ್ ಕೇಳಿಲ್ವಾ? ಕೇಳೋದ್ ಏನು ಕೇಳ್ತಾರೆ? ನಿನ್ ಮಗ್ಳು ನಿನ್ ಮಗಂದೇ 1000 ಇದೆ, ನಿನ್ ಮಗ್ಳು ಓಡೋಗವಣೆ ಹುಡ್ಗನ್ ಜೊತೆ, ನಾನೇನ್ ಆತರ ಮಾಡಿಲ್ಲ ಅಲ್ಲ. ನಿನ್ ಮಗ್ಳು ಆಟ ಆಡ್ತಾವಳೆ ತುಂಬಾ, ನಿನ್ ಮಗ ಆಟ ಆಡ್ತಾವನೆ. ಆತರ ಎಲ್ಲಾರ ಮನೇಲಿ 1000 ತುತ್ತುಗಳಿರುತ್ತೆ. ನಮ್ ಮನೆಗೆ ಯಾರು ಆತರ ಕೇಳಲ್ಲ. ವಿಡಿಯೋ ಮಾಡ್ತೀನಿ, ಟ್ರೋಲ್ ಮಾಡ್ತಾರೆ ಮ್ಯಾಮ್, ಎಲ್ಲಾರು ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ, ಅವರಿಂದನೇ ತಾನೇ ಬೆಳಿತಾರದು. ಅದ್ರಲ್ಲಿ ಬಿಟ್ಟು ವಿಡಿಯೋ ಹಂಗ್ ಮಾಡೋದನ್ನೇ ಎಲ್ಲಾರು ಮಾಡ್ತಾ ಇರೋದೆ. ನಾನೊಂಥರ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಅದ್ರಲ್ಲಿ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ದವ್ರನ್ನ ತಲೆಗೆ ಬಿಟ್ಟಾಕಿ, ಇಷ್ಟ ಆಗೋರ್ನ ತಗೊಳ್ರಿ. ಇಷ್ಟ ಕಷ್ಟ ಎಲ್ಲ ಒಂದೇ. ನಾನು ಚೆನ್ನಾಗಿರ್ಬೇಕಷ್ಟೇ. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಓಕೆ, ಈಗ ಮೂವಿ ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ. ಯಾಕೆ ಮೂವಿ ಪ್ರಮೋಷನ್ಸ್ ಆ ರೀತಿ ಮಾಡ್ಬೇಕು ಅಂತ ಅನ್ನಿಸ್ತು? ಯಾವ ರೀತಿ? ನೀವು ಪೆಟ್ರೋಲ್ ಕುಡಿದು ಮೂವಿ ಪ್ರಮೋಷನ್? ನಾನ್ ಪೆಟ್ರೋಲ್ ಕುಡ್ದಿಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನೋ ನಾನು. ಅದ್ ಯಾಕೆ ಫಸ್ಟ್ ಇದೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಅವ್ರದೇ. ಕುಡಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ, ಬಾಟ್ಲು ಕೊಟ್ರು ಕುಡಿ ಅಂದ್ರು. ಏನಕ್ಕೆ ಈ ತರ ಮಾಡಿದ್ದು ವೈರಲ್ ಆಗುತ್ತೆ ಅಂತ ಮಾಡಿದಷ್ಟೇ. ಅಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಸಿನಿಮಾ ತಂಡನೇ ಮಾಡಿರೋದು. ನಮ್ಗೇನ್ ಇದೆಯಾ ಹೇಳಿ? ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ತುಂಬಾ ಮೂವಿಗಳಿಗೆ ಪ್ರಮೋಷನ್ ಮಾಡಿದೀನಿ, ₹1 ದುಡ್ಡು ಇಸ್ಕೊಂಡಲ್ಲ. ಎಲ್ಲರೂ ಆತರ ಐಡಿಯಾ ಕೊಟ್ಟಿಲ್ಲ. ಇವ್ರದ್ದು ಗಿಮಿಕ್ ಮೈಂಡೆಡ್ ಗಿಮಿಕ್ ಈ ಮೂವಿನ ರನ್ ಮಾಡ್ಕೊಳಕ್ಕೆ ಇವ್ರದ್ದು ಆಲ್ಮೋಸ್ಟ್ ಪ್ಲಾನ್ ಹಿಂಗೆ ಇದೇ ಮಾಡ್ಬೇಕು ಅಂತ ಆತರ ಇಕ್ಕೊಂಡೆ ಇವ್ರು ನನಗ್ ಮಾಡ್ಸಿದ್ದು. ಫೋನ್ ಮಾಡಿ ರಾತ್ರಿ ಅಳ್ತಾರೆ, ಬೆಳಗ್ಗೆ ಹೊತ್ತು ಇದ್ ಮಾಡು ಅಂದ್ರೆ, ಮ್ಯಾಮ್ ಇಲ್ಲಿ ದುಡ್ಡಿರೋರು ದುಡ್ಡು ಇಲ್ದಿರೋರ್ಗೆ ಯಾವ ತರ ಬೇಕಂದ್ರೆ ಇದ್ ಮಾಡ್ಬಿಡ್ಬೋದು. ದುಡ್ಡು ನಿಮ್ ಹತ್ರ ಬೇಜಾನ್ ಇದೆ, ನನ್ನ ಹತ್ರ ಏನಿಲ್ಲ, ನನ್ನ ನೀವು ಏನದು ಮಾತಲ್ಲಿ ಹೇಳ್ಬಿಟ್ಟು ನನ್ನ ಇದ್ ಮಾಡ್ಬಿಟ್ಟು ನೀವು ನನ್ನ ಮಂಕ್ ಮಾಡ್ಬಿಟ್ಟು ನನ್ಗೆ ಇದ್ ಮಾಡ್ಬಿಟ್ಟು ನನ್ನ ಕೈ ಹಿಡಿಯಲ್ಲ, ನೀವು ಕೈ ಹಿಡಿಯಲ್ಲ, ಬಿಟ್ಟು ಹೊಲ್ಟೋಯ್ತೀರಾ. ಆತರ ಆಗಿದೆ ಅವತ್ತು.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.